ಇಂದಿನ ವಿಷಯ ಇನ್ಸ್ಟಾಗ್ರಾಮ್ ಜಾಹೀರಾತುಗಳೊಂದಿಗೆ ಯೂಟ್ಯೂಬ್ನಲ್ಲಿ ಹದಿಹರೆಯದವರನ್ನು ಗುರಿಯಾಗಿಸಲು ಮೇಟಾ ಮತ್ತು ಗೂಗಲ್ ರಹಸ್ಯ ಒಪ್ಪಂದವನ್ನು ಹೊಂದಿದ್ದವು. ಟೆಕ್ ದೈತ್ಯರಾದ ಮೇಟಾ ಮತ್ತು ಗೂಗಲ್ನ ಸ್ವಂತ ನೀತಿಗಳನ್ನು ಉಲ್ಲಂಘಿಸಿ ಇನ್ಸ್ಟಾಗ್ರಾಮ್ ಜಾಹೀರಾತುಗಳ ಮೂಲಕ ಯೂಟ್ಯೂಬ್ನಲ್ಲಿ ಹದಿಹರೆಯದವರನ್ನು ಗುರಿಯಾಗಿಸುವ ರಹಸ್ಯ ಜಾಹೀರಾತು ಪ್ರಚಾರಕ್ಕಾಗಿ ಪರಿಶೀಲನೆಯನ್ನು ಎದುರಿಸುತ್ತಿವೆ. ಫೈನಾನ್ಷಿಯಲ್ ಟೈಮ್ಸ್ ಬಹಿರಂಗಪಡಿಸಿದ ಅಭಿಯಾನವು ಈ ಕಂಪನಿಗಳು ಕಿರಿಯ ಪ್ರೇಕ್ಷಕರನ್ನು ತಲುಪಲು ನಿಯಮಗಳನ್ನು ಹೇಗೆ ಬಗ್ಗಿಸಿರಬಹುದು ಎಂಬುದರ ಕುರಿತು ಬೆಳಕು ಚೆಲ್ಲುತ್ತದೆ, ವಿವಾದದ ಅಲೆಯನ್ನು ಹುಟ್ಟುಹಾಕುತ್ತದೆ. ಫೈನಾನ್ಷಿಯಲ್ ಟೈಮ್ಸ್ ವರದಿಯ ಪ್ರಕಾರ ಯೂಟ್ಯೂಬ್ನಲ್ಲಿ 13 ರಿಂದ 17 ವರ್ಷ ವಯಸ್ಸಿನ ಬಳಕೆದಾರರಿಗೆ ಇನ್ಸ್ಟಾಗ್ರಾಮ್ ಜಾಹೀರಾತುಗಳನ್ನು ತೋರಿಸಲು ಮೇಟಾ ಮತ್ತು ಗೂಗಲ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಸಹಕರಿಸಿದೆ. ಈ ಕ್ರಮವು 18 ವರ್ಷದೊಳಗಿನ ಮಕ್ಕಳಿಗೆ ಜಾಹೀರಾತನ್ನು ನಿಷೇಧಿಸುವ ಗೂಗಲ್ನ ಸ್ವಂತ ನಿಯಮಗಳನ್ನು ನೇರವಾಗಿ ವಿರೋಧಿಸುತ್ತದೆ. ಗೂಗಲ್ನ ಜಾಹೀರಾತು ವ್ಯವಸ್ಥೆಯಲ್ಲಿ ಅಜ್ಞಾತ ಎಂದು ಲೇಬಲ್ ಮಾಡಲಾದ ನಿರ್ದಿಷ್ಟ ಗುಂಪಿಗೆ ಜಾಹೀರಾತುಗಳನ್ನು ನಿರ್ದೇಶಿಸಲಾಗಿದೆ. ಇದು ವಯಸ್ಸು, ಲಿಂಗ ಅಥವಾ ಇತರ ಜನಸಂಖ್ಯಾಶಾಸ್ತ್ರದ ಬಳಕೆದಾರರನ್ನು ಪ್ರತಿನಿಧಿಸುವ ವರ್ಗವಾಗಿದೆ. ಗುರುತಿಸಲಾಗಿಲ್ಲ. ಆದಾಗ್ಯೂ ಈ ಅಜ್ಞಾತ ಬಳಕೆದಾರರು ವಾಸ್ತವವಾಗಿ ಹದಿಹರೆಯದವರು ಎಂದು ಊಹಿಸಲು ಹೆಚ್ಚಿನ ನಿಖರತೆಯೊಂದಿಗೆ ಅಪ್ಲಿಕೇಶನ್ ಡೌನ್ಲೋಡ್ಗಳು ಮತ್ತು ಆನ್ಲೈನ್ ಚಟುವಟಿಕೆಯಿಂದ ಡೇಟಾವನ್ನು ಗೂಗಲ್ ಬಳಸಬಹುದು ಎಂದು ಅದು ತಿರುಗುತ್ತದೆ. ಇದು 2021ರಲ್ಲಿ ಗೂಗಲ್ ಜಾರಿಗೆ ತಂದ ನಿರ್ಬಂಧಗಳನ್ನು ಬದಿಗೊತ್ತಲು ಕಂಪನಿಗಳಿಗೆ ಅವಕಾಶ ಮಾಡಿಕೊಟ್ಟಿತು. ಇದು ಅವರ ವಯಸ್ಸು, ಲಿಂಗ ಅಥವಾ ಆಸಕ್ತಿಗಳ ಆಧಾರದ ಮೇಲೆ ಅಪ್ರಾಪ್ತ ವಯಸ್ಕರನ್ನು ಗುರಿಯಾಗಿಸುವ ಜಾಹೀರಾತುಗಳನ್ನು ನಿರ್ಬಂಧಿಸಲು ಉದ್ದೇಶಿಸಿದೆ. ಯುಎಸ್ ಮೂಲದ ಜಾಹೀರಾತು ಏಜೆನ್ಸಿ ಸ್ಪಾರ್ಕ್ ಫೌಂಡ್ರಿಯ ಸಹಾಯದಿಂದ ಈ ಅಭಿಯಾನವನ್ನು ಆಯೋಜಿಸಲಾಗಿದೆ ಎಂದು ವರದಿಯಾಗಿದೆ. ಕಾರ್ಯಕ್ರಮವು ಈ ವರ್ಷ ಕೆನಡಾದಲ್ಲಿ ನಡೆಯಿತು ಮತ್ತು ಮೇ ತಿಂಗಳಲ್ಲಿ ನಲ್ಲಿ ಪರೀಕ್ಷಿಸಲಾಯಿತು. ಅಂತಿಮವಾಗಿ ಇದನ್ನು ಜಾಗತಿಕವಾಗಿ ಹೊರತರುವುದು ಮತ್ತು ಫೇಸ್ಬುಕ್ನಂತಹ ಇತರ ಸೇವೆಗಳನ್ನು ಪ್ರಚಾರ ಮಾಡಲು ಅದನ್ನು ಬಳಸುವುದು ಯೋಜನೆಯಾಗಿತ್ತು. ಅಭಿಯಾನದ ಸಮಯವು ಗೂಗಲ್ನ ಜಾಹೀರಾತು ಆದಾಯದಲ್ಲಿನ ಕುಸಿತ ಮತ್ತು ಮೆಟಾದ ಕಿರಿಯ ಬಳಕೆದಾರರನ್ನು ಟಿಕ್ಟಾಕ್ನಂತಹ ಸ್ಪರ್ಧಾತ್ಮಕ ಪ್ಲಾಟ್ಫಾರ್ಮ್ಗಳಿಗೆ ಬದಲಾಯಿಸುವುದರೊಂದಿಗೆ ಹೊಂದಿಕೆಯಾಯಿತು. ಕಾರ್ಯಾಚರಣೆಯನ್ನು ಬಹಿರಂಗಪಡಿಸಿದ ನಂತರ ಗೂಗಲ್ ತನಿಖೆಯನ್ನು ಪ್ರಾರಂಭಿಸಿತು ಮತ್ತು ಕಾರ್ಯಕ್ರಮವನ್ನು ರದ್ದುಗೊಳಿಸಿತು. ಪ್ರಕಟಣೆಯ ಹೇಳಿಕೆಯಲ್ಲಿ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜನರಿಗೆ ಜಾಹೀರಾತುಗಳನ್ನು ವೈಯಕ್ತೀಕರಿಸುವುದನ್ನು ನಾವು ನಿಷೇಧಿಸುತ್ತೇವೆ ಎಂದು ಗೂಗಲ್ ಒತ್ತಿ ಹೇಳಿದೆ. ಭವಿಷ್ಯದಲ್ಲಿ ನಿಯಮಗಳನ್ನು ಬೈಪಾಸ್ ಮಾಡುವ ಯಾವುದೇ ಪ್ರಯತ್ನಗಳನ್ನು ತಡೆಯಲು ತಮ್ಮ ಮಾರಾಟ ತಂಡಗಳೊಂದಿಗೆ ತಮ್ಮ ನೀತಿಗಳನ್ನು ಬಲಪಡಿಸಲು ಕಂಪನಿಯು ಭರವಸೆ ನೀಡಿದೆ. 2023ರಲ್ಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಲಿಂಗ ಪ್ರಕಾರ 18 ವರ್ಷದೊಳಗಿನ ಬಳಕೆದಾರರನ್ನು ಗುರಿಯಾಗಿಸುವ ಆಯ್ಕೆಯನ್ನು ತೆಗೆದುಹಾಕುವುದು ಸೇರಿದಂತೆ ಮೆಟಾ ತನ್ನ ಜಾಹೀರಾತು ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿತು. ಹದಿಹರೆಯದವರು ತಮ್ಮ ವಯಸ್ಸಿಗೆ ಸೂಕ್ತವಾದ ಮತ್ತು ಅವರು ವಾಸಿಸುವ ಉತ್ಪನ್ನಗಳು ಮತ್ತು ಸೇವೆಗಳಿಗೆ ಸೂಕ್ತವಾದ ಜಾಹೀರಾತುಗಳನ್ನು ಮಾತ್ರ ನೋಡುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಈ ನವೀಕರಣಗಳನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಕಂಪನಿ ವಿವರಿಸಿದೆ. ಈ ಘಟನೆಯು ಟೆಕ್ ಕಂಪನಿಗಳು ತಮ್ಮ ಸ್ವಂತ ನಿಯಮಗಳನ್ನು ಬಗ್ಗಿಸುವ ಅರ್ಥವನ್ನು ಹೊಂದಿದ್ದರೂ ಸಹ ತಮ್ಮ ಪ್ರಭಾವ ಮತ್ತು ಜಾಹೀರಾತು ಆದಾಯವನ್ನು ಕಾಪಾಡಿಕೊಳ್ಳಲು ಎಷ್ಟು ದೂರ ಹೋಗಬಹುದು ಎಂಬುದರ ಕುರಿತು ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ. ಗೂಗಲ್ ಮತ್ತು ಮೆಟಾ ಈ ವಿವಾದದಿಂದ ಪತನವನ್ನು ಎದುರಿಸುತ್ತಿರುವಾಗ ಕಥೆಯು ಡಿಜಿಟಲ್ ಜಾಹೀರಾತಿನಲ್ಲಿ ಪಾರದರ್ಶಕತೆ ಮತ್ತು ನೈತಿಕ ಮಾನದಂಡಗಳಿಗೆ ಕಟ್ಟುನಿಟ್ಟಾದ ಅನುಸರಣೆಯ ಅಗತ್ಯತೆಯ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ